ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಜನಾರ್ದನ್ ವಜ್ರೇಶ್ವರಿ ರಚನಾ ಜೊತೆ ಇರುವಾಗ ಕಾಲ್ ಮಾಡಿ ಬಾಲ ನನ್ನ ನೋಡಿಬಿಟ್ಟ ಅಂತೆಲ್ಲ ಹೇಳ್ತಾರೆ. ಆಗ ಜೀವ ಬಂದು, ಲಾಯರ್ ಜನಾರ್ದನ್ ಹೇಗೆ ಗೊತ್ತು ನಿಮಗೆ? ಇಬ್ಬರು ಸೇರಿಕೊಂಡು ಏನು ಮಾಡೋಕ್ಕೆ ಹೊರಟಿದ್ದೀರಾ ಅಂತಾನೆ. ಜನಾರ್ದನ್ ಅಂದರೆ ಯಾರು ಅಂತಾಳೆ ವಜ್ರೇಶ್ವರಿ. ನಮ್ಮ ಮಾವ ಅಂತಾನೆ ಜೀವ. ಅವ್ರ ಹೆಸರು ಕೇಳಿದ್ದೀನಿ ಅಷ್ಟೇ, ಅದನ್ನು ಬಿಟ್ಟರೆ ಅವರಿಗೂ ನನಗೂ ಪರಿಚಯ ಏನೂ ಇಲ್ಲ ಅಂತಾಳೆ ವಜ್ರೇಶ್ವರಿ. ಸುಳ್ಳು ಅಂತ ಕೂಗ್ತಾನೆ ಜೀವ. ಆಗ ಶಾಕ್ನಿಂದ ಜನಾರ್ದನ್ ಫೋನನ್ನೇ ನೋಡ್ತಾರೆ. ಕಾಲ್ ಕಟ್ಟಾಗಿರೋದಿಲ್ಲ. ವಜ್ರೇಶ್ವರಿನೂ ಫೋನ್ ಆಫ್ ಮಾಡಿರೋದಿಲ್ಲ. ಜನಾರ್ದನ್ ಕಾಲ್ ಕಟ್ ಮಾಡಿ, ಇವನಿಗೆ ನನ್ನ ಬಗ್ಗೆ ಯಾರು ಹೇಳಿದರು? ವಜ್ರೇಶ್ವರಿಗೂ ಇವನಿಗೂ ಗಲಾಟೆ ಆಗಿ ನಾನು ಇನ್ವಾಲ್ವ್ ಆಗಿರೋ ವಿಷಯ ಪಬ್ಲಿಕ್ಗೆ ಗೊತ್ತಾಯ್ತು ಅಂತಂದರೆ ಕೃಷ್ಣನ ಕಸ್ಟಡಿ ಕೇಸಲ್ಲಿ ನನಗೆ ಒದೆ ಬೀಳುತ್ತೆ. ಮೊದಲು ಯಾರ ಕಣ್ಣಿಗೂ ಕಾಣಿಸ್ದಂಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು. ಜೀವನ ವಿಷಯನ ಆಮೇಲೆ ನೋಡ್ಕೊಂಡ್ರಾಯ್ತು. ಏಯ್ ಜೀವ, ನಿನಗೂ ರಚನಾಗೂ ಮದುವೆ ಆಗಿರೋದು ಸುಳ್ಳು ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಕೃಷ್ಣನ ನಿನ್ನಿಂದ ದೂರ ಮಾಡ್ತೀನಿ ಅಂತ ಜನಾರ್ದನ್ ಕಾರ್ ಬಿಟ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈಚೆ ಜೀವ, ನೀವು ಹೇಳ್ತಿರೋದು ಸುಳ್ಳು, ನಿಮಗೆ ಜನಾರ್ದನ್ ಚೆನ್ನಾಗೇ ಗೊತ್ತು ಅಂತಾನೆ. ಗೊತ್ತಿಲ್ಲ ಅಂತಾಳೆ ವಜ್ರೇಶ್ವರಿ. ಮತ್ತೆ ಸುಳ್ಳು ಹೇಳಬೇಡಿ ಅಂತಾನೆ ಜೀವ. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಸುಳ್ಳು ಹೇಳೋ ಅವಶ್ಯಕತೆ ಅವರಿಗೆ ಏನಿದೆ ಅಂತಾಳೆ ರಚನಾ. ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ನಿಮ್ಮನ್ನು ಮಂಗ ಮಾಡಿ ಇವ್ರು ಮಾಡಿರೋ ಕೆಲಸಗಳು ಒಂದಲ್ಲ ಎರಡಲ್ಲ. ಈಗ ನೋಡ್ತೀರಿ ನಿಮ್ಮ ಕಣ್ಣು ಮುಂದೆನೇ ಇವ್ರ ಬಂಡವಾಳನ ಹೇಗೆ ಬಯಲು ಮಾಡ್ತೀನಿ ಅಂತ. ಹೇಳ್ರಿ, ಜನಾರ್ದನ್ ಹಾಗೂ ನೀವು ಏನು ಡೀಲ್ ಮಾಡ್ಕೊಂಡಿದ್ದೀರಾ ಅಂತಾನೆ ಜೀವ. ಜನಾರ್ದನ್ ಗೊತ್ತಿಲ್ಲ ಅಂತ ಎಷ್ಟು ಸಲ ಹೇಳಬೇಕು ನಿನಗೆ ಅಂತಾರೆ ವಜ್ರೇಶ್ವರಿ. ಮತ್ತು ನಿಮ್ಮಣ್ಣ ದೇವರಾಜ್ಗೆ ಹೇಗೆ ಜನಾರ್ದನ್ ಗೊತ್ತು ಅಂತಾನೆ ಜೀವ. ದೇವರಾಜ್ಗೆ 1000 ಜನ ಗೊತ್ತಿರ್ತಾರೆ, ಹಾಗಂತ ನನಗೂ ಅವ್ರು ಗೊತ್ತಿರಬೇಕು ಅಂತ ಏನಿಲ್ವಲ್ಲ ಅಂತಾಳೆ ವಜ್ರೇಶ್ವರಿ. ಇದೇ ರೀತಿ ಸುಳ್ಳು ಹೇಳಿ ನೀವು ನಿಮ್ಮ ಮಗಳನ್ನು ಯಾಮಾರಿಸ್ಬೋದು, ನನ್ನನ್ನಲ್ಲ ಅಂತಾನೆ ಜೀವ. ಏನ್ರಿ ಆಗಿದೆ ನಿಮಗೆ? ನಮ್ಮ ಅಮ್ಮನ ಹತ್ರ ಈ ಥರ ಎಲ್ಲ ಮಾತಾಡಬೇಡಿ ನೀವು ಅಂತಾಳೆ ರಚನಾ. ಇವರಿಗೆ ಜನಾರ್ದನ್ ಚೆನ್ನಾಗೇ ಗೊತ್ತಿದ್ದಾರೆ. ಅವರು ಸೇರಿಕೊಂಡು ನಮ್ಮ ಜೊತೆಗೆ ಬೇಜಾನ್ ಆಟ ಆಡಿದ್ದಾರೆ. ನಿಮ್ಮನ್ನು ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ನೀವು ಅಶ್ವಿನ್ನ ಮದುವೆ ಆಗೋಕ್ಕೆ ಒಪ್ಪೋ ಹಾಗೆ ಮಾಡಿದ್ದಾರೆ ಅಂತಾನೆ ಜೀವ. ನಿನ್ನ ಇಮ್ಯಾಜಿನೇಷನ್ಗೆ ಏನೂ ಮಿತಿ ಇಲ್ವಾ? ನನಗೆ ಅಶ್ವಿನ್ ಬೇಡ ಅನಿಸಿದ ತಕ್ಷಣ ಮದುವೆನ ಕ್ಯಾನ್ಸಲ್ ಅಂತ ಅನೌನ್ಸ್ ಮಾಡಿದ್ದೆ ನಾನು. ತೀರಾ ಇವಳು ಹಠಕ್ಕೆ ಬಿದ್ದು ಮದುವೆ ಮಾಡ್ಕೋತೀನಿ ಅಂದಾಗಲೂ ಬೇಡಮ್ಮ ಓಡ್ ಹೋಗಿಬಿಡು ಅಂತ ಸೀಕ್ರೆಟ್ ಮೆಸೇಜ್ನ ಕಳಿಸಿದ್ದೆ ನಾನು. ಏನು ರಚನಾ ಅಂತಾಳೆ ವಜ್ರೇಶ್ವರಿ. ಹೌದು, ಅಮ್ಮ ಹೇಳಿದ್ದಕ್ಕೆ ನಾನು ಮನೆಯಿಂದ ಓಡಿ ಬಂದಿದ್ದು. ದೇವರಾಜ್ ಮಾವ ಮಾಡಿರೋ ಕೆಲಸಕ್ಕೆ ನೀವು ನಮ್ಮ ಅಮ್ಮನ್ನ ಲಿಂಕ್ ಮಾಡಬೇಡಿ ಅಂತಾಳೆ ರಚನಾ. ನಿಮಗೆ ಗೊತ್ತಾ, ನಿಮ್ಮಮ್ಮ ಊರೆಲ್ಲ ರಚನಾ ನನ್ನ ರಚನೆ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಅದಕ್ಕೆ ಯಾರಿಂದಲಾದರೂ ಡೇಂಜರ್ ಅಂತ ಗೊತ್ತಾದರೆ ಇವ್ರು ಮಾಡೋ ಮೊದಲನೇ ಕೆಲಸ ಆ ವ್ಯಕ್ತಿನ ನಿಮ್ಮಿಂದ ದೂರ ಮಾಡೋದು ಅಂತಾನೆ ಜೀವ. ಜೀವ, ಸ್ಟಾಪ್ ಇಟ್ ಅಂತಾಳೆ ರಚನಾ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ತಲೆ ಬೂಡ ಇಲ್ಲದೆ ಕತೆಗಳನ್ನು ಮಾತಾಡ್ತಾನೆ ಇದೆಯಾ? ಮೋಸದಿಂದ ನನ್ನ ಮಗಳನ್ನು ಮದುವೆಯಾಗಿದ್ದಲ್ಲದೆ ನನ್ನಿಂದ ಅವಳನ್ನು ದೂರ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ಯಾ? ಅದು ಈ ಜನ್ಮದಲ್ಲಿ ನಡೆಯಲ್ಲ ಅಂತಾಳೆ ವಜ್ರೇಶ್ವರಿ. ಮಾತನ್ನು ಡೈವರ್ಟ್ ಮಾಡೋಕ್ಕೆ ನೋಡ್ತಿದ್ದೀರಾ ಅಂತಾನೆ ಜೀವ. ಹಾಗಾದರೆ ಜೀವ ವಜ್ರೇಶ್ವರಿ ಬಂಡವಾಳನ ರಚನಾ ಎದುರುಗಡೆ ಬಯಲು ಮಾಡ್ತಾನ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.